ಹಲೋ, ಗುಡ್ ಮಾರ್ನಿಂಗ್. ಆ್ಯಂಡ್ ಇದು ಮಂಡೇ ಇವತ್ತು. ಸೊ ಇವತ್ತು ನಂಗೆ ಹಾಲಿಡೇ ಇದೆ ಆ್ಯಕ್ಚುಲಿ. ಸೊ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೆನ್ನೆ ತಾನೇ ಮಂತ್ರಾಲಯದಿಂದ ಬಂದಿದ್ದಾಯ್ತು ಮನೆಗೆ. ಆ್ಯಂಡ್ ಇವಾಗ ಝೆಪ್ಟೋಯಿಂದ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತಂತ ಆರ್ಡ್ರ್ ಮಾಡಿಕೊಂಡೆ. ದಿಸ್ ಇಸ್ ಆವಕಾಡೋ. ಆ್ಯಂಡ್ ನೆನ್ನೆ ನೈಟ್ ಊಟ ಏನೂ ಮಾಡಿಲ್ಲ, ಅದಕ್ಕೆ ಕಾಫಿ ಜೊತೆ ಕ್ರಾಸೆಂಟ್ ಕೂಡ ತಿನ್ನೋಣ ಅಂದ್ಬಿಟ್ಟು ಇದೊಂದು. ಆ್ಯಂಡ್ ಮಿಲ್ಕ್. ಈಗ ಕಾಫಿ ಮಾಡಬೇಕು. ಆ್ಯಕ್ಚುಲಿ ನೆನ್ನೆ ಅಡುಗೆ ಮಾಡದೇ ಇರೋ ಕಾರಣ ಅಲ್ಲ, ಮ್ಯಾಗಿನ ಆರ್ಡ್ರ್ ಮಾಡಿದ್ದೆ ಆಯಿತಾ. ಪ್ಯಾಕೆಟ್ ಎಲ್ಲ ಬಂತು. ದೆನ್ ಬನಾನಾ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಏನೋ ಒಂಥರ ಉರಿ ಸ್ಟಾರ್ಟ್ ಆಗೋಯ್ತು ನಂಗೆ ಆಯಿತಾ. ಸೊ ಅದಕ್ಕೆ ಅಂದ್ಬಿಟ್ಟು ಮತ್ತೆ ಮೈದಾ ಎಲ್ಲ ತಿಂದರೆ ಸರಿಯಾಗಲ್ಲ ಅಂದ್ಬಿಟ್ಟು ಬಾಳೆಹಣ್ಣು ತಿಂದ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಅರಿಶಿನ ಎಲ್ಲ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡು ಕೊಟ್ಟೆ. ಅವಾಗ ನಂಗೆ ಸ್ವಲ್ಪ ಏನೋ ಕಾಮ್ ಅನ್ನಿಸ್ತು. ಸೊ ಅದಾದಮೇಲೆ ನಾನು ತಿನ್ನೋಕ್ಕಾಗಲಿಲ್ಲ. ಏನೋ ಸುಮ್ಮನೆ ಹಾಗೆ ಮಲ್ಕೊಂಬಿಟ್ಟೆ. ಲೇಟ್ ನೈಟ್ ಊಟ ಮಾಡಲ್ಲ ಮ್ಯಾಕ್ಸಿಮಮ್. ತುಂಬ ಅಂದರೆ ಆಫೀಸ್ ನಾಳೆ ರಜಾ ಇದೆ ಅಂದರೂ ಸಹ ವಿತಿನ್ ಅಟ್ಲೀಸ್ಟ್ 1 hour ಅಷ್ಟೇ. 9 o'clock ಒಳಗಡೆ ಊಟ ಮುಗಿಸ್ತೇನೆ. ಇಲ್ಲಾಂದರೆ ಲೈಕ್ 7 to 8 ಊಟ ಆಗೋಗುತ್ತೆ ನಂದು. ಸೊ ನೆನ್ನೆ ಆ ಥರ ಆಗಿದ್ದಕ್ಕೆ ಸ್ವಲ್ಪ ಆಚೆ ಎಲ್ಲ ಊಟ ಜಾಸ್ತಿ ತಿಂದಿದ್ದು. ಅಂದರೆ ಮಂತ್ರಾಲಯಗೆಲ್ಲ ಹೋಗಿದ್ವಲ್ಲ, ಅಲ್ಲಿ ಊಟ ಎಲ್ಲ ಸ್ವಲ್ಪ ತುಂಬ ಖಾರ ಇರುತ್ತೆ. ಏನೋ ಅಂತ ಸ್ವಲ್ಪ ಗಾರ್ಲಿಕ್ ಚಿಲ್ಲಿ ಪೌಡರ್ ಮಾಡ್ತಾರೆ ಅವರು. ಜಾಸ್ತಿ ಎಲ್ಲದಕ್ಕೋದು ಬಳಸ್ತಾರೆ. ಅದು ತಿಂದು ಸ್ವಲ್ಪ ಉರಿ ಏನೋ ಸ್ಟಾರ್ಟ್ ಆಗಿಬಿಟ್ಟಿದ್ದು ನನಗೆ. ಸೊ ಅದಕ್ಕೆ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಅಷ್ಟೆಲ್ಲ ಕುಡಿದ್ರೆ ತುಂಬ ಬೇಗ ಕಾಮಾಗುತ್ತೆ. ನೀವು ಟ್ರೈ ಮಾಡಿ. ಏನಾದ್ರು ಉರಿ ಆ ಥರದ್ದು ಏನಾರು ಆಯಿತು ಅಂದರೆ ಜೀರಿಗೆ, ಅರಿಶಿನ ಹಾಕ್ಕೊಂಡು ಸ್ವಲ್ಪ ಮೆಂತ್ಯ ಕಾಳು ಕೂಡ ಆ್ಯಡ್ ಮಾಡಿದ್ದೆ. ಸೊ ಅದನ್ನು ತಿಂದ ತಕ್ಷಣ ಕುಡಿದ ತಕ್ಷಣ ಲೈಕ್ ಸರಿ ಆಯಿತು ಅಂತ ಅನ್ನಿಸ್ತು. ಹಾಗಾಗಿ ಏನು ಊಟ ಮಾಡ್ಲಿಕ್ಕೆ ಆಗಲಿಲ್ಲ ನೈಟು. ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ 11 o'clock ಎಲ್ಲ ಹಾಗೆ ಮಲ್ಕೊಂಬಿಟ್ಟೆ ನಾನು. ಸೊ ಕಾಫಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ಪೂನ್ ಆಗೋಷ್ಟು ಜಾಗ್ರಿ ಪೌಡರು. ಇದು ಲೂಸ್ ಪೌಡರೇ ಸಿಗುತ್ತೆ, ಅದನ್ನೇ ತಂದಿಟ್ಕೊಂಡಿದ್ದೀನಿ. ಆ್ಯಂಡ್ ಕಾಫಿ ಪೌಡರ್, ಕಾಫಿ ರೆಡಿ. ಸೊ ಇವಾಗ ಬಟ್ಟೆ ಜೋಡಿಸುವಂಥ ಟೈಮು. ತುಂಬ ಬಟ್ಟೆ ಇತ್ತು ಆ್ಯಕ್ಚುಲಿ. ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದು ಆ ಇಡೀ ವಾರದ ಅಷ್ಟು ಬಟ್ಟೆನೂ ನೆನ್ನೆ ಬಂದು ವಾಶ್ ಮಾಡಿ ಹಾಕಿದ್ದೀನಿ. ಬೆಡ್ ಕವರ್ ಅಂತೆ, ನಾನು ತೊಗೊಂಡೋಗಿದ್ದ ಬ್ಯಾಗ್ ಕೂಡ ಬಸ್ ಕೆಳಗಡೆ ಇಟ್ಟಿದ್ದಂಗೆ ಇಂಜಿನ್ದು ಸಮಥಿಂಗ್ ಆಯಿಲ್ ಎಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಎಲ್ಲ ಹಾಕ್ಕೊಂಡಿದ್ದ ಬಟ್ಟೆಗಳು ಎಲ್ಲನೂ ಬಂದು ವಾಶ್ ಮಾಡಿ ಹಾಕಿದ್ದೆ. ಅದು ಬಟ್ಟೆ ಒಗೆದ್ರೆ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಸಮಾಧಾನ ಅನಿಸುತ್ತೆ ನನಗಂತೂ ಪರ್ಸ್ನಲಿ. ಸೊ ಈಗ ಇದನ್ನು ಜೋಡಿಸಿ ಇಡುವಂಥ ಸಮಯ. ಯಾಕಂದರೆ ಇವತ್ತು ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಮಾಡಲ್ಲ, ಏನಾರು ಒಂದು ರೀಸನ್ ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಈ ಕೆಲಸನ ಫಸ್ಟು ಫಿನಿಷ್ ಮಾಡಿಬಿಡೋಣ. ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಸೋಯಾಬೀನ್ ಕೂಡ, ಸೋಯಾಬೀನ್ ಪುಲಾವ್ ಮಾಡ್ಕೊತಾ ಇದ್ದೀನಿ ಇವತ್ತು. ಆ್ಯಕ್ಚುಲಿ ಸ್ವಲ್ಪ ಚಟ್ನಿ ಹಾಗೆ ರೈಸ್ ಮಾಡೋಣ ಅಂತ ಅಂದ್ಕೊಂಡಾಯ್ತಾ, ಈರುಳ್ಳಿ ಚಟ್ನಿ. ಬಟ್ ಏನಪ್ಪ ಅಂದರೆ ಈರುಳ್ಳಿ ಖಾಲಿ ಆಗಿದ್ದನ್ನ ನೋಡ್ಕೊಂಡಿಲ್ಲ ನಾನು. ಸೊ ಈಗ ಆರ್ಡ್ರ್ ಮಾಡೋಷ್ಟು ಹೋಗಿ ತರೋಷ್ಟು ಟೈಮ್ ಕಡಿಮೆ. ಹಂಗೆ ಲಂಚ್ ಬೇಗ ತಿನ್ಕೊಳ್ಳೋಣ ಅಂತ ಒಂದು ಪಲಾವ್ ಎಲೆ, ನೆಕ್ಸ್ಟ್ ಬಂದು ಈರುಳ್ಳಿ,
ನಾನು ಒಂದೊಂದ್ಸಲ ಒಂದೊಂದು ಥರ ಮಾಡ್ಕೋತೀನಿ, ಹಿಂಗೆ ಇರಬೇಕು ಅಂತೇನಿಲ್ಲ, ಹೆಂಗೆ ಬೇಕು ಹಂಗೆ ತಿನ್ಕೋತೀನಿ, ಒಬ್ಳಿಗೆ ಅಲ್ವಾ. ಸೊ ಏನು ಉಪ್ಪು ಕಡಿಮೆ ಇದ್ರೂ ಓಕೆ ನನಗೆ, ನೋ ಪ್ರಾಬ್ಲಮ್. ಸೊ ಚೆನ್ನಾಗಿ ಫ್ರೈ ಮಾಡೋಣ. ಹಾಗೆ ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಲ್ಲಿ ಯಾವುದೇ ಮಸಾಲೆ ರುಬ್ಕೊಂಡಿಲ್ಲ, ಹಂಗೆ ಸುಮ್ಮನೆ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಷ್ಟೇ. ದೆನ್ ಟೊಮೆಟೊ. ಇವಾಗಲೇ ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿಬಿಡ್ತೀನಿ. ಚೆನ್ನಾಗಿ ಫ್ರೈ. ಸ್ವಲ್ಪ ಅರಿಶಿನ ಮತ್ತು ಚೆನ್ನಾಗಿ ಫ್ರೈ. ಈಗ ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಸ್ವಲ್ಪ ಬಿರಿಯಾನಿ ಪೌಡರ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಟೊಮೆಟೊ ಮೆತ್ತಗಾದ ಮೇಲೆ ಏನಪ್ಪ ಸೋಯಾಬೀನ್ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ರೈಸ್ ಕೂಡ. ಸೊ ನೀರೆಲ್ಲ ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ಸಿಗೆ ಮತ್ತು ಸೋಯಾಬೀನ್ ಎರಡು ಬೇಯಷ್ಟು ಒಂದು ಎಕ್ಸ್ಟ್ರಾ ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ. ಸೊ ಈ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹಾಗೆ ಕೂಗಿಸಿ ಭರ್ಜರಿ ಊಟ ಮಾಡೋಣ. ಓಕೆ. ಸೊ ಇವತ್ತು 2 ಪಾರ್ಸಲ್ ಬಂದಿದೆ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ. ಇದನ್ನು ನಾನು ಆರ್ಡರ್ ಮಾಡಿ 2 ವೀಕ್ಸ್ ಬ್ಯಾಕ್ ಆರ್ಡರ್ ಮಾಡಿದ್ದು. ಮಂತ್ರಾಲಯಗೆ ಹಾಕೊಂಡು ಹೋಗ್ಬೇಕು ಅಂತ ಆರ್ಡರ್ ಮಾಡಿದ್ದಾಯ್ತಾ. ಗುರು ಬಂದೇ ಇಲ್ಲ, ಜ್ಯುವೆಲರಿ ಮಾತ್ರ ಬಂದಿದೆ. ಜ್ಯುವೆಲರಿ ಕೂಡ ತೋರಿಸ್ತೀನಿ ಇದು ಯಾವುದು ಅಂತ. ಸೊ ಜ್ಯುವೆಲರಿ ಬಂದಿದೆ. ಜ್ಯುವೆಲರಿ ಬಂದು 1 ವಾರ ಆದ್ಮೇಲೆ ಬರ್ತದೆ. ನನಗೆ ಎಷ್ಟು ಬೇಜಾರಾಯ್ತು ಅಂದರೆ, ಮಂತ್ರಾಲಯ ನೀವು ಸ್ಯಾರಿನೇ ಹಾಕೊಂಡು ಹೋಗ್ಬೇಕಂದ್ರೆ ತುಂಬ ಇಷ್ಟ ಆಯ್ತು. ಬಟ್ ಬಿಕಾಸ್ ಆಫ್ ಡಿಲೇ ಆಗಲಿಲ್ಲ. ಇದು ಕಾಟನ್ ಸ್ಯಾರಿ ಆರ್ಡರ್ ಮಾಡಿದ್ದೆ. Maroon with black blouse piece, black color blouse piece. So actually black ನಾನು ಮರ್ತೋಗಿದೆ ನನಗೆ ಯಾವ್ದು. ನಾನು ಆ್ಯಕ್ಚುಲಿ ಈ ಕಲರ್ ಬ್ಲೌಸ್ ಅಂದ್ಕೊಂಡಿದ್ದೆ, ಬಟ್ ದಿಸ್ ಇಸ್ ಆಲ್ಸೋ ಗುಡ್, ಚೆನ್ನಾಗಿರುತ್ತೆ. ಸೊ ಈ ಥರ ಸ್ಯಾರಿ, ಈ ಸ್ಯಾರಿನ ತಗೋಬೇಕು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಇದು ಕಾಸ್ಟ್ ಬಂದು ಮೇ ಬಿ 400 ರುಪೀಸ್ ಒಳಗಡೆ ಇದೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಅದೇ ಮತ್ತೆ ಇದನ್ನು ಸ್ಟಿಚ್ಗೆ ಕೊಡಬೇಕು, ಹೋಗಿ ನೋಡೋಣ ಯಾವ ಥರ ಬ್ಲೌಸ್ ಹೊಲಿಸ್ತೀನಿ ಅಂತ ಹೇಳಿಬಿಟ್ಟು. ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಲೆಟ್ ಸಿ. ಆ್ಯಂಡ್ ದಿಸ್ ಇಸ್ ದ ಒನ್. ಓಕೆ. ಆ್ಯಂಡ್ ನೆಕ್ಸ್ಟ್ ಈ ಸ್ಯಾರಿ ಜೊತೆನೇ ಈ ಜ್ಯುವೆಲರಿನೂ ಆರ್ಡರ್ ಮಾಡ್ಕೊಂಡಿದ್ದು ನಾನು. ಸೊ ಇದು 2 ಇಯರಿಂಗ್ಸು ಆಯಿತಾ. ಆ್ಯಂಡ್ ನೆಕ್ಸ್ಟು ಇದು ನೆಕ್ ಪೀಸ್ ಈ ಥರ ಇದೆ, ಹಿಂಗೆ ಕಾಣಿಸುತ್ತೆ. ಸೊ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ. ಸೊ ನೋಡೋಣ ನೆಕ್ಸ್ಟು ಇದನ್ನೇ ಸ್ಟೈಲ್ ಮಾಡುವ. ಸೊ ದಿಸ್ ಇಸ್ ದ ಜ್ಯುವೆಲರಿ ಸೆಟ್. ಇದು ನನ್ನ ಫೇಸ್ ಟ್ಯಾನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ಅಲ್ಲಿ ರೀಚ್ ಆದಮೇಲೆ ಮಂತ್ರಾಲಯ ಫ್ರೆಂಡ್ ಅಂತಿಲ್ಲ, ಏನು ಇಷ್ಟು ಬೇಗ ಟ್ಯಾನ್ ಆಗಿಬಿಟ್ಟಿದೆಯಾ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಮೈ ಫೇಸ್ ಕಂಡೀಷನ್. ಸೊ ಇದಕ್ಕೆಲ್ಲ ಏನಾದ್ರು ಒಂದು ಇವತ್ತು ರೆಮಿಡಿ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಗೈಸ್. ಸೊ ಅಷ್ಟೇ. ಸೊ ಊಟ ಮಾಡಬೇಕು, ನನಗೆ ಹೊಟ್ಟೆ ಹಸುತ್ತದೆ. ಊಟ ಮಾಡಿ ಮಗ್ಸಿ ಒಂದು ರೆಮಿಡಿ ಜೊತೆ ನಿಮ್ಮ ಮುಂದೆ ಬರುವೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ ಗೈಸ್, ಸೋಯಾಬೀನ್ ಪಲಾವ್ ಹಸ್ ರೆಡಿ. ಸೊ ಇವಾಗ ತಿನ್ನಬೇಕು. ಸ್ವಲ್ಪ ಮೊಸರು ಹಾಕೊಂಡು ಸೈಡ್ಗೆ ಬಾರಿಸ್ತೀನಿ. ಚೆನ್ನಾಗಾಗಿದೆ. ಆ್ಯಂಡ್ ಯಾ ಗುಡ್ ಲಂಚ್. ಸೊ ಬ್ಯಾಕ್ ವಿತ್ ರೆಮಿಡಿ, ಹೋಮ್ ರೆಮಿಡಿ. ಇವತ್ತು ನಾನು ಮನೇಲೇ ಸ್ವಲ್ಪ ಬೀಟ್ರೂಟ್ ಪೌಡರ್ ಇತ್ತು, ಅದಕ್ಕೆ ಒಂದು ಸ್ವಲ್ಪ ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ದು ಮಿಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ನೀವು ಇನ್ನೂ ಆ್ಯಡ್ ಆನ್ ಮಾಡಬಹುದು ಅಂದರೆ ಅಕ್ಕಿಟ್ಟು ಕೂಡ ಹಾಕೋಬೋದು. ಸೊ ಈ ಥರ ರೆಡಿಯಾಗಿದೆ ಪ್ಯಾಕು. ಎಂಟೈರ್ ಫೇಸ್ಗೆ ಸಿಟ್ಬೇಕು, ಅದನ್ನ ಹಾಕ್ಕೊಂಡು ನೀವು ಈ ಥರ ಫೇಸ್ಗೆ ಅಪ್ಲೈ ಮಾಡ್ಬೋದು.
ಜೇನುತುಪ್ಪ ತುಂಬ ಗಟ್ಟಿ ಇರುತ್ತಲ್ವ, ಪ್ಲಸ್ ನಾನು ಬೇರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು, ಅದಕ್ಕೆ ಆ ಥರ ಆಗಿದೆ ಅಂತ ನಾನು ಅನಿಸುತ್ತೆ. ಆಮೇಲೆ ಮಾತಾಡ್ತೀನಿ. ಓಕೆ, ಐ ಹೋಪ್ ನಿಮಗೆ ಈ ರೆಮಿಡಿ ಇಷ್ಟ ಆಗಿರ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ. ವೆದರ್ ನೋಡಿ ಗೈಸ್, ಇನ್ನು 5 o'clock ಅಷ್ಟೇ, ಎಷ್ಟೊಂದು ಚೇಂಜ್ ಆಗ್ತದೆ. ಫೈನ್, ಇದನ್ನು ನಾನು ರೀಸೆಂಟಾಗಿ ಮಂತ್ರಾಲಯದಿಂದ ತೊಗೊಂಬಂದಿದ್ದೆ ಆಯಿತಾ. ಇದೊಂಥರ ಸ್ಟಿಕ್ ಥರ ಧೂಪ ಅನಿಸುತ್ತೆ, ಹಾಂ ಈ ಥರ ಒಂದಿದೆ. ಸೊ ಇದನ್ನು ಒಂದು ಚಿಕ್ಕದಾಗಿ ಒಂದು ಇದು ಕೊಟ್ಟಿದ್ದಾರೆ, ಅದ್ರ ಮೇಲೆ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಸೊ ಒಂದು 30 minutes ಬರುತ್ತೆ ಗೈಸ್. ಒಳ್ಳೆ ಸ್ಮೆಲ್ ಬರುತ್ತೆ. ನೀವೇನಾದ್ರು ಮಂತ್ರಾಲಯ ಕಡೆ ಹೋದರೆ ಸಾಕಷ್ಟು ಡಿಫ್ರೆಂಟ್ ಇದರಲ್ಲಿ ಅಂತಾರೆ, ಸ್ಯಾಂಡಲ್ವುಡ್ಡು, ಇನ್ನು ಬೇರೆ ಬೇರೆದು ಏನೇನೋ ಇದೆ, ನೋಡಿ ಚೆಕ್ ಮಾಡಿ ತೊಗೊಬನ್ನಿ. ಚೆನ್ನಾಗಿದೆ ಸ್ಮೆಲ್ ಆ್ಯಕ್ಚುಲಿ. ಸೊ ಇವಾಗ ಅದನ್ನೇ ಹಚ್ಚಿ ಇಡಬೇಕು ಸ್ವಲ್ಪ ಮನೆಗೆ ಗಮ್ ಅನ್ನಲಿ ಅಂತ ಅಂದ್ಬಿಟ್ಟು. ಸೊ ವಾಚಿಂಗ್ ಕೋರ್ಟ್ ಮೂವಿ ನೆಟ್ಫ್ಲಿಕ್ಸಲ್ಲಿದೆ, ತುಂಬ ಚೆನ್ನಾಗಿದೆ ಗೈಸ್, ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ನೋಡಿ, ನಿಮಗೂ ಇಷ್ಟ ಆಗ್ಬೋದೇನೋ. ಒಂದು ಮೈನರ್ ಸ್ಟೋರಿ ಆ್ಯಕ್ಚುಲಿ, ಎಲ್ರಿಗೂ ಇಷ್ಟ ಆಗುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ. ಸೊ ಆಲ್ರೆಡಿ ಆಫ್ ಮುಗಿಸಿದ್ದೀನಿ, ನಾನು ಸ್ವಲ್ಪ ಇದೆ. ಸೊ ಐ ವಿಲ್ ಫಿನಿಶ್ ಇಟ್. ಆ್ಯಂಡ್ ನಿಮಗೇನೋ ನೆಟ್ಫ್ಲಿಕ್ಸ್ ಇದ್ದರೆ ಖಂಡಿತವಾಗ್ಲೂ ನೋಡಿ ಆಯಿತಾ. ದಿಸ್ ಇಸ್ ದ ಚಿಲ್ಲಿಂಗ್ ಟೈಮ್ ನನಗೆ ಇವತ್ತು. ಸೊ ಯಾ, ಕೋಲ್ಡ್ ಕಾಫಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ. ಒಂದು 3 ಸ್ಪೂನ್ ಆಗುವಷ್ಟು ಇದರಲ್ಲಿ ಜಾಗ್ರಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 rupees ಪ್ಯಾಕೆಟ್ ಕಾಫಿ ಪೌಡರ್ ಬರುತ್ತಲ್ಲ, ಅದನ್ನು ಹಾಕಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಹಾಲು ಆಲ್ರೆಡಿ ಬಿಸಿ ಮಾಡಿಟ್ಟಿದ್ದೆ, ಸೊ ಅದನ್ನೇ ಇದಕ್ಕೆ ಹಾಕ್ತೀನಿ. ನಾನು ಒಬ್ಳಿಗೆ ಅಲ್ವಾ, ಸ್ವಲ್ಪ ನೋಡಿ ಹಾಕೋತೀನಿ, ಎಷ್ಟು ಬೇಕು ಅಷ್ಟು ಸಾಕು ಅನಿಸುತ್ತೆ. ಎಷ್ಟು ಐಸ್ ಕ್ಯೂಬ್ಸ್ ಇವಾಗಲೇ ಹಾಕ್ಕೊಳ್ಳೋದ ಬೇಡ, ನಾನು ಇವಾಗಲೇ ಕುಡಿಯೋಲ್ಲ, ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕಿದ್ರೂ ನಡೆಯುತ್ತೆ. ಸೊ ಇದನ್ನ ಗ್ರೈಂಡ್ ಮಾಡೋಣ. ಸೊ ಇದು ಈ ಥರ ರೆಡಿ ಆಗಿದೆ. ಸೊ ಇದನ್ನ ಫ್ರಿಜ್ಜಲ್ಲಿ ಇಡ್ತೀನಿ, ನೋಡೋಣ ಕೋಲ್ಡ್ ಆದಮೇಲೆ ಯಾವ ಥರ ಟೇಸ್ಟ್ ಅನಿಸುತ್ತೆ ಅಂತ ಹೇಳಿಬಿಟ್ಟು. ಚೆನ್ನಾಗಿದ್ರೆ ನೀವು ಕೂಡ ಟ್ರೈ ಮಾಡಿ ಆಯಿತಾ. ಆ್ಯಂಡ್ ನನಗಂತೂ ಮ್ಯಾಗಿ ತಿನ್ನಬೇಕು ಅಂತ ಸಿಕ್ಕಾಬಟ್ಟೆ ಕ್ರೇವಿಂಗ್ ಅನಿಸ್ತೈತೆ ನಾ. ಸೊ ಹಾಗಾಗಿ ಇವತ್ತು ಮ್ಯಾಗಿ ಮಾಡಿದ್ದೀನಿ. ಇದು ಮ್ಯಾಗಿ ಪೆಪ್ಪರ್ ಅಂತ ಯಾವುದೋ ಹೊಸದಾಗಿ ಬಂದಿದೆ. ಸೊ ಅದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಹೇಳ್ದಾಗ ನೆನ್ನೆ ತಿನ್ನಬೇಕಾಗಿತ್ತು, ಬಟ್ ನೆನ್ನೆ ತಿನ್ನೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ತಿಂತಾಯಿದ್ದೀನಿ. ಖಾರ ಇದೆ. ಆ್ಯಂಡ್ ಮೊಟ್ಟೆ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಅದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು. ಎಗ್ ಹಾಕ್ಕೊಂಡು ತಿಂದರೆ ಮ್ಯಾಗಿ ಜೊತೆ. ಸೊ ಮ್ಯಾಗಿ ಇಸ್ ದ ಡಿನ್ನರ್ ಫಾರ್ ದ ಡೇ. ನನಗೆ ಮ್ಯಾಗಿ ತಿಂದು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಇಟ್ಸ್ ಮೈ ಬ್ಲ್ಯಾಕ್ ಕಾಫಿ ಈಸ್ ಹಿಯರ್. ದಿಸ್ ಈಸ್ ಗುಡ್ ಆ್ಯಕ್ಚುಲಿ. ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ. ಕಾಫಿ ಪೌಡರ್ ಜಾಸ್ತಿ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿ ಪ್ರಾಪರಾಗಿ ಮಾಡ್ಕೊತೀನಿ. ಆ್ಯಂಡ್ ದಿಸ್ ಇಸ್ ಬೆಸ್ಟ್. ಸ್ವಲ್ಪ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೆ, ಒಂದು 5 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಅನಿಸು, ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿದೆ ಮತ್ತೆ ನಾನು. ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ. ಆ್ಯಂಡ್ ನಾಳೆಗೆ ಅಂತ ಹೇಳಿ ಇವತ್ತೇ ದಾಲ್ನೆಲ್ಲ ರೆಡಿ ಮಾಡಿ ಎತ್ತಿಕ್ಕಿದ್ದೀನಿ ನೋಡಿ. ಬೆಳಿಗ್ಗೆ ಅಷ್ಟರಲ್ಲಿ ಇನ್ನೂ ಗಟ್ಟಿ ಆಗೋಗುತ್ತೆ. ತುಂಬ ಸಿಂಪಲ್ಲಾಗಿ ಒಂದು 20 ನಿಮಿಷದಲ್ಲಿ ರೆಡಿ ಆಗುವಂಥ ದಾಲು. ಸೊ ಏನು ಸ್ವಲ್ಪ ಏನೋ ಆನಿಯನ್ ಎಲ್ಲ ತಂದಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಯಾರೆಲ್ಲ ಹೋಗ್ತಾರೆ ಅಂದ್ಬಿಟ್ಟು ತೊಗೊಂಬಂದಿಲ್ಲ. ಜಸ್ಟ್ ಐಮ್ ಎಂಜಾಯಿಂಗ್ ಮೈ ಕಾಫಿ ಸೋ ಮಚ್. ಈ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿದ್ದಕ್ಕೆ, ಜಾಸ್ತಿ ಸಪೋರ್ಟ್ ಮಾಡ್ತಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮತ್ತೊಮ್ಮೆ. ಆ್ಯಂಡ್ ಸಿಗ್ತೀನಿ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಂಜಾಯ್ ಯುವರ್ ಲೈಫ್ ಆ್ಯಂಡ್ ಖುಷಿಯಾಗಿರಿ. ಯಾವಾಗಲೂ ನನ್ನ ವೀಡಿಯೋಸ್ನ ಫುಲ್ಲಾಗಿ ನೋಡ್ತಾ ಇರಿ. ಆ್ಯಂಡ್ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಯಸ್.